ನವರಾತ್ರಿಯ 5ನೇ ದಿನ ಪಂಚಮಿ ತಿಥಿಯಂದು ದುರ್ಗಾ ಮಾತೆಯ ಅವತಾರವಾದ ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ತಾರಕಾಸುರನು ತೀವ್ರ ತಪಸ್ಸನ್ನಾಚರಿಸಿ ಬ್ರಹ್ಮನಿಂದ ಅಮರತ್ವದ ವರವನ್ನು ಪಡೆಯುತ್ತಾನೆ. ಆದರೆ ಬ್ರಹ್ಮನು ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಯಾವುದೇ ಜೀವಿಯಾಗಲಿ ವಸ್ತು ಆಗಲಿ ಒಂದಲ್ಲ ಒಂದು ದಿನ ನಾಶವಾಗಲೇಬೇಕೆಂಬ ಕಹಿ ಸತ್ಯವನ್ನು ಹೇಳುತ್ತಾನೆ. ಆಗ ತಾರಕಾಸುರನು ಸ್ಮಶಾನವಾಸಿಯಾದ ಶಿವನು ಎಂದು ಮದುವೆಯಾಗುವುದಿಲ್ಲ, ಮದುವೆಯಾದರೂ ಅವನಿಗೆ ಮಕ್ಕಳು ಜನಿಸುವುದಿಲ್ಲ ಎಂದು ಯೋಚಿಸಿ ನಾನು ಸಾಯುವುದಾದರೆ ಶಿವನ ಮಗನ ಕೈಯಿಂದಲೇ ಸಾಯುತ್ತೇನೆ ಎಂಬ ವರವನ್ನು ಪಡೆಯುತ್ತಾನೆ. ಅಮರತ್ವದ ವರವನ್ನು ಪಡೆದು ತಾರಕಾಸುರನು ಜನರನ್ನು ದೇವತೆಗಳನ್ನು ಹಿಂಸಿಸಲು ಪ್ರಾರಂಭಿಸುತ್ತಾನೆ. ಎಲ್ಲಾ ದೇವತೆಗಳು ಶಿವನ ಬಳಿ ಹೋಗಿ ತಾರಕಾಸುರನನ್ನು ಸಂಹರಿಸುವಂತೆ ಬೇಡಿಕೊಳ್ಳುತ್ತಾರೆ. ಮುಂದೆ ಶಿವಪಾರ್ವತಿಯ ವಿವಾಹದ ಮೂಲಕ ಕಾರ್ತಿಕೇಯನ ಜನನವಾಗುತ್ತದೆ. 6 ಮುಖವುಳ್ಳ ಈ ಷಣ್ಮುಖ ದೊಡ್ಡವನಾದ ನಂತರ ದೇವತೆಗಳ ಸೇನಾಧಿಪತಿಯಾಗಿ ತನ್ನ ತಾಯಿ ಪಾರ್ವತಿ ಹಾಗೂ ಎಲ್ಲಾ ದೇವತೆಗಳ ಶಕ್ತಿಯನ್ನು ಪಡೆದು ಲೋಕ ಕಲ್ಯಾಣಕ್ಕೋಸ್ಕರ ತಾರಕಾಸುರನ ಸಂಹಾರವನ್ನು ಮಾಡುತ್ತಾನೆ. ಜಗತ್ ಕಲ್ಯಾಣಕಾರಕನಾದ ಸ್ಕಂದನನ್ನು ಹೆತ್ತುಕೊಟ್ಟ ಈಕೆ ಸ್ಕಂದ ಮಾತೆ ಎನಿಸಿಕೊಳ್ಳುತ್ತಾಳೆ. ಮಗನಾದ ಸ್ಕಂದನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವ ದುರ್ಗಾ ಮಾತೆಯ ಈ ಅವತಾರ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ಎನ್ನಲಾಗುತ್ತದೆ. ದೇವಿಯು ಸಂತೋಷದಿಂದ ಹಾಗೂ ಹಿತಕರವಾದ ಭಾವನೆಯೊಂದಿಗೆ ಭಕ್ತರಿಗೆ ಆಶೀರ್ವಾದ ನೀಡುವುದಲ್ಲದೆ ಭಕ್ತರೆಲ್ಲರೂ ಮಗನಾದ ಸ್ಕಂದನ ಆಶೀರ್ವಾದವನ್ನು ಪಡೆಯಬಹುದು. ದುರ್ಗಾ ಮಾತೆಯು ತನ್ನ ಸ್ಕಂದ ಮಾತ ಅವತಾರದಲ್ಲಿ 4 ತೋಳುಗಳನ್ನು ಹೊಂದಿದ್ದಾಳೆ. ಒಂದು ಕೈಯಲ್ಲಿ ಕಾರ್ತಿಕೇಯನಾದರೆ ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡು ತನ್ನ ಭಕ್ತರನ್ನು ಸದಾ ಆಶೀರ್ವದಿಸುತ್ತಾಳೆ. ಉಳಿದೆರಡು ಕೈಗಳಲ್ಲಿ ಕಮಲವನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ. ಹೆತ್ತ ತಾಯಿಗೆ ಗೌರವವನ್ನು ನೀಡಿ ನಮ್ಮ ಕುಟುಂಬಗಳಲ್ಲಿ ಯೋಗಕ್ಷೇಮದ ಭಾವನೆಯನ್ನು ಬೆಳೆಸುವುದು ಈ ದಿನದ ಸಂಕಲ್ಪ. ಸ್ಕಂದ ಮಾತೆಗೆ ಸಮರ್ಪಿತವಾದ ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಹಾಗೂ ಧ್ಯಾನವನ್ನು ಸೂಚಿಸುತ್ತದೆ. ಬಿಳಿ ಬಣ್ಣವು ಪ್ರಶಾಂತತೆಯನ್ನು ಸೃಷ್ಟಿಸಿ ದೈವಿಕ ಆಶೀರ್ವಾದವನ್ನು ನೀಡುತ್ತದೆ. ಸ್ಕಂದ ಮಾತೆಯು ನಿಮ್ಮೆಲ್ಲರ ಸಂಕಷ್ಟಗಳನ್ನು ಶುಭ್ರಗೊಳಿಸಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲಿ.